Hello everyone, welcome to Karnataka Learning Management System of Department of Collegiate Education. My name is Shambulingappa Kaikat, working as assistant professor in Government First Grade College Nesargi, Taluk Bailungal District, Belagavi. In this video class, I will explain you briefly about the topic the Kushanas, an introduction, which is assigned in the syllabus copy for BA third semester history paper by ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತರಗತಿಯಲ್ಲಿ ನಾನು ಬಿ ಎ ಥರ್ಡ್ ಸೆಮಿಸ್ಟರ್ಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಿಂದ ನಿಗದಿಪಡಿಸಿರುವಂತಹ ಸಿಲೆಬಸ್ನಲ್ಲಿರುವಂತಹ ದ ಕುಶಾನರು ಒಂದು ಪರಿಚಯ, ಈ ಒಂದು ಟಾಪಿಕ್ನ ಬಗ್ಗೆ ನಿಮ್ಮ ಜೊತೆ ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳೇ. Yes, the learning objectives of this chapter are introduction, political conditions of North India before Kushana dynasty rule, sources for the study of Kushana Empire, origin of Kushanas, brief political history of Kushanas, importance of Kushana rule, and conclusion. These are the learning objectives of this chapter. Yes, in introduction part, yes, the Kushana period, an important epoch in ancient Indian history. So as the Kushana period marks an important epoch in ancient Indian history, ಅಂದರೆ ಪ್ರಾಚೀನ ಭಾರತದ ಒಂದು ಇತಿಹಾಸದಲ್ಲಿ ಕುಶಾನರ ಒಂದು ಅವಧಿ ಬಲು ಮುಖ್ಯವಾದಂತಹ ಒಂದು ಅವಧಿಯಾಗಿದೆ ಅಂತಲೇ ಹೇಳ್ಬೋದು. ದ ಕುಶಾನಾಸ್ ಎಂಪೈರ್, ದ ಫಸ್ಟ್ ವಾಸ್ಟ್ ಎಂಪೈರ್ ಆಫ್ಟರ್ ಮೌರ್ಯ ಆ್ಯಂಡ್ ಟೋಟಲಿ ದ ಸೆಕೆಂಡ್ ವಾಸ್ಟ್ ಎಂಪೈರ್ ಆಫ್ಟರ್ ಮೌರ್ಯ ಅಂತಲೇ ಹೇಳ್ಬೋದು. ಅಂದರೆ ಮೌರ್ಯರ ನಂತರ ಒಂದು ಪ್ರಥಮ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥವರು ಕುಶಾನರು. ಅದೇ ರೀತಿ ಭಾರತದ ಇತಿಹಾಸದಲ್ಲಿ ಎರಡನೆಯ ವಿಶಾಲ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥವರು ಕುಶಾನರು ಅಂತಲೇ ಹೇಳ್ಬೋದು. ದ ಕುಶಾನಾಸ್ ಬಿಲಾಂಗ್ ಟು ಯೂಚಿ ರೇಸ್ ಆಫ್ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾದ ಯೂಚಿ ಒಂದು ಸಮೂಹಕ್ಕೆ ಸೇರಿದಂಥವರು ಈ ಕುಶಾನರು. ಸೊ ದೇ ಆರ್ ನೊಮ್ಯಾಡಿಕ್ ಪೀಪಲ್, ಅವರು ಅಲಿಮಾರಿ ಪಂಗಡದವರಾಗಿದ್ದರು. ಸೊ ಫ್ರಮ್ ಸೆಂಟ್ರಲ್ ಏಷ್ಯಾ ದೇ ಕೇಮ್ ಟು ಬಾರ್ಡರ್ ರೀಜನ್ ಆಫ್ ಮಾಡರ್ನ್ ಚೀನಾ, ಮಧ್ಯ ಏಷ್ಯಾದಿಂದ ಅವರು ಚೀನಾದ ಗಡಿ ಭಾಗದ ಪ್ರದೇಶಕ್ಕೆ ಬಂದು, ಸೊ ಬಿಫೋರ್ ಕಮಿಂಗ್ ಟು ಇಂಡಿಯಾ ದೇ ಲಿವ್ಡ್ ದೇರ್, ಭಾರತಕ್ಕೆ ಬರೋದಕ್ಕಿಂತ ಮೊದಲು ಅವರು ಆ ಭಾಗದಲ್ಲಿ ವಾಸವಾಗಿದ್ದರು. ಆ್ಯಂಡ್ ದೇ ಡಿವೈಡೆಡ್ ಇಂಟು 5 ಗ್ರೂಪ್ಸ್. ಸೊ ಅಲ್ಲಿ ಅವರು 5 ಗುಂಪುಗಳಲ್ಲಿ ವಿಭಾಗ ಹೊಂದಿದ್ರು. ಸೊ ಅಗೇನ್ ದೇ ಕೇಮ್ ಟು ಇಂಡಿಯಾ ಫ್ರಮ್ ದಿ ಬಾರ್ಡರ್ ಲ್ಯಾಂಡ್ ಆಫ್ ಚೀನಾ. ಸೊ ಭಾರತಕ್ಕೆ ಅವರು ಚೀನಾದ ಗಡಿ ಭಾಗದಿಂದ ಭಾರತಕ್ಕೆ ಬಂದರು. ಭಾರತದಲ್ಲಿ ಅದು ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ, ವಾಯುವ್ಯ ಭಾರತಕ್ಕೆ ಬಂದು, ವಾಯುವ್ಯ ಭಾರತದಲ್ಲಿ ಇನ್ ದಿ ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ ದಿ ಕುಶಾನಾಸ್ ಡಿಫೀಟೆಡ್ ದ ಸಖಾಸ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ದೇರ್ ರೂಲ್ ಸ್ಟ್ರಾಂಗ್ಲಿ. ಈ ವಾಯುವ್ಯ ಭಾರತ ಪ್ರದೇಶದಲ್ಲಿ ಆಳ್ವಿಕೆಯಲ್ಲಿದ್ದಂತಹ ಶಕರನ್ನು ಸೋಲಿಸಿ ತಮ್ಮ ಒಂದು ಆಳ್ವಿಕೆಯನ್ನು ಭದ್ರವಾಗಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇಟ್ ವಾಸ್ ನೋನ್ ದ್ಯಾಟ್ ಪುರುಷಪುರ ಆರ್ ಮಾಡರ್ನ್ ಪೇಶಾವರ್ ಇನ್ ಪಾಕಿಸ್ತಾನ್ ವಾಸ್ ದೇರ್ ಕ್ಯಾಪಿಟಲ್ ಸಿಟಿ. ಇದೊಂದು ವಿಷಯ ಗೊತ್ತಾಗುತ್ತೆ ನಮ್ಗೆ ಏನಪ್ಪ ಅಂದರೆ ಪುರುಷಪುರ. ಸೊ ಈಗ ಪಾಕಿಸ್ತಾನದಲ್ಲಿರುವಂತಹ ಪೇಶಾವರ್ ಅವರ ಒಂದು ರಾಜಧಾನಿಯಾಗಿತ್ತು ಅನ್ನೋದು ಸಹಿತ ನಮಗೆ ಗೊತ್ತಾಗುತ್ತೆ. ಸೊ ಫೈನಲಿ ಇನ್ ದಿ ಬಿಗಿನಿಂಗ್ ಆಫ್ ಫಸ್ಟ್ ಸೆಂಚುರಿ CE, ಕುಶಾನಾಸ್ ಸ್ಟ್ರಾಂಗ್ಲಿ ಎಸ್ಟಾಬ್ಲಿಷ್ಡ್ ದೇರ್ ರೂಲ್ ಇನ್ ದಿ ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಕುಜ್ಲಾ ಕಡ್ಫೈಸಸ್ ವಾಸ್ ದಿ ಫಸ್ಟ್ ಕಿಂಗ್. ಸೊ ಕುಜ್ಲಾ ಕಡ್ಫೈಸಸ್ ಈ ಕುಶಾನ ಸಂತತಿಯ ಮೊದಲ ರಾಜನಾಗಿ ಭಾರತದ ವಾಯುವ್ಯ ಭಾಗದಲ್ಲಿ ತನ್ನ ಕುಶಾನ ಸಂತತಿಯ ಆಳ್ವಿಕೆಯನ್ನು ಭದ್ರವಾಗಿ ಸ್ಥಾಪನೆ ಮಾಡಿದ ಅಂತಲೇ ಹೇಳ್ಬೋದು. Now we will discuss the political conditions of North India before Kushana dynasty rule,
ಕುಶಾನ ಸಂತತಿಯವರ ಆಳ್ವಿಕೆ ಪ್ರಾರಂಭವಾಗೋಕ್ಕಿಂತ ಮುಂಚೆ ಉತ್ತರ ಭಾರತದಲ್ಲಿ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇನ್ ದಿ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, so Mauryas were succeeded by native rulers such as Shungas. Shungas approximately ruled from 185 BCE to 73 BCE. After Shungas, Kanwas followed them. Kanwas ruled from 72 BCE to 27 BCE. They ruled Magadha region, which is now considered the South Bihar state. So Patliputra was their capital city. In modern, at presently, the Patna city, which is in Bihar state, the Patliputra was their capital city. ಅಂದರೆ ಭಾರತದ ಪೂರ್ವ ಭಾಗದಲ್ಲಿ ಮೌರ್ಯರು ಪಾಟ್ಲಿಪುತ್ರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ಸೊ ಮೌರ್ಯರ ನಂತರ ಶುಂಗರು ಅಲ್ಲಿ ಅಧಿಕಾರಕ್ಕೆ ಬಂದರು. ಶುಂಗರ ನಂತರ ಕಣ್ವರು ಅಧಿಕಾರಕ್ಕೆ ಬಂದರು. ಸೊ ಈಗಿನ ಒಂದು ದಕ್ಷಿಣ ಬಿಹಾರ ಆಗಿನ ಕಾಲಕ್ಕೆ ಮಗಧ ಪ್ರದೇಶ ಅಂತ ಕರೆಯಲ್ಪಡ್ತಾ ಇತ್ತು. ಸೊ ಈ ಮಗಧ ಪ್ರದೇಶದಲ್ಲಿ ಪಾಟಲಿಪುತ್ರ, ಈಗಿನ ಪಾಟ್ನಾ, ಬಿಹಾರದ ರಾಜಧಾನಿ ಆಗಿರುವಂಥ ಈಗಿನ ಪಾಟ್ನಾವನ್ನು ರಾಜಧಾನಿ ಮಾಡಿಕೊಂಡು ಸೊ ಈ ರಾಜಸಂತತಿಗಳು ಆಳ್ವಿಕೆ ಮಾಡಿದರು. ಸೊ ಇನ್ ದಿ ನಾರ್ತ್ ವೆಸ್ಟ್ ಇಂಡಿಯಾ, ವಾಯುವ್ಯ ಭಾರತದಲ್ಲಿ ಇಂಡೋ ಗ್ರೀಕ್ ರೂಲ್ಡ್ ಅಪ್ರಾಕ್ಸಿಮೇಟ್ಲಿ ಫ್ರಮ್ 180 BCE to 10 CE. And Indo-Greek followed by Shakas followed by Parthians. ಸೊ ಈ ವಾಯುವ್ಯ ಭಾರತದಲ್ಲಿ ಇಂಡೋ-ಗ್ರೀಕರು ಆಳ್ವಿಕೆ ಮಾಡಿದರು, ಅದೇ ರೀತಿ ಶಕರು ಆಳ್ವಿಕೆ ಮಾಡಿದರು. ಶಕರ ನಂತರ ಪಾರ್ಥಿಯನರು ಈ ಭಾಗದಲ್ಲಿ ಆಳ್ವಿಕೆ ಮಾಡಿರೋದನ್ನು ನಾವು ನೋಡ್ಬೋದು. ಇನ್ ದಿ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ, ಪಶ್ಚಿಮ ಭಾರತದಲ್ಲಿ ಇಂಡೋಸಿಥಿಯನ್ಸ್ ಆರ್ ಶಕಾಸ್. ಅಪ್ರಾಕ್ಸಿಮೇಟ್ಲಿ ದೇ ರೂಲ್ಡ್ ಫ್ರಮ್ 200 BCE to 400 CE. ಅದೇ ರೀತಿ ಪಶ್ಚಿಮ ಭಾರತದಲ್ಲಿ ಇಂಡೋಸಿಥಿಯನ್ನರು ಅಥವಾ ಶಕರು ಆಳ್ವಿಕೆ ಮಾಡಿರೋದನ್ನು ನೋಡ್ಬೋದು. ಸೊ ಇಂಡೋಸಿಥಿಯನ್ಸ್ ಆರ್ ಶಕಾಸ್, ಕಾಂಟೆಂಪರರಿ ರೂಲರ್ ಟು ಕುಶಾನಾಸ್. ಅದೇ ರೀತಿ ಇಂಡೋ ಗ್ರೀಕ್, ಶಕಾಸ್ ಆ್ಯಂಡ್ ಪಾರ್ಥಿಯನ್ಸ್, ದೇ ಆರ್ ಆಲ್ಸೋ ಕಾಂಟೆಂಪರರಿ ರೂಲರ್ಸ್ ಟು ಕುಶಾನಾಸ್, ಆ್ಯಂಡ್ ಕಣ್ವಾಸ್ ಆಲ್ಸೋ ಕಾಂಟೆಂಪರರಿ ರೂಲರ್ಸ್ ಟು ಕುಶಾನಾಸ್. ಸೊ this is the political conditions of North India before Kushana dynasty rule. So yes, next we will discuss about the sources which are available for the study of Kushana Empire. ಕುಶಾನ ಸಾಮ್ರಾಜ್ಯದ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಯಾವ ಯಾವ ಆಧಾರಗಳು ಅವೈಲೇಬಲ್ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಸೊ ಮೆನಿ ಇನ್ಸ್ಕ್ರಿಪ್ಷನ್ಸ್ ಆರ್ ಅವೈಲೇಬಲ್, ಭಾಳಷ್ಟು ಶಾಸನಗಳು ನಮಗೆ ಲಭ್ಯ ಇದ್ದಾವೆ. ಸೊ the great ruler of Kushana dynasty, Kanishka, issued many inscriptions. In his first reign, in his first year of his reign, he issued Peshawar inscription, and next Kosam, Sarnath, Sanchi. ಹೀಗೆ ಅನೇಕ ಒಂದು ಶಾಸನಗಳನ್ನು ಕುಶಾನರ ಒಂದು ಪ್ರಸಿದ್ಧ ರಾಜ ಕನಿಷ್ಕ ತನ್ನ ಒಂದು ಆಡಳಿತಾವಧಿಯಲ್ಲಿ ಹೊರಡಿಸಿದ್ದ. ಸೊ ಆ ಶಾಸನಗಳಿಂದ ನಾವು ಅವರ ಒಂದು ಆಳ್ವಿಕೆಯ ರೀತಿಯನ್ನು ನಾವು ತಿಳ್ಕೊಬೋದು. ಅವರ ಒಂದು ಟೈಟಲ್ಸ್ಗಳನ್ನು, ಬಿರುದುಗಳನ್ನು ಸಹಿತ ಆ ಶಾಸನಗಳಲ್ಲಿ ಇದ್ದಾವೆ, ಅವುಗಳನ್ನು ನಾವು ತಿಳ್ಕೊಬೋದು. ಅವರ ಒಂದು ಕಾಲವನ್ನು ಸಹಿತ ಈ ಶಾಸನಗಳಿಂದ ನಾವು ತಿಳ್ಕೊಬೋದು. ಸೊ ಹೀಗೆ ಶಾಸನಗಳು ಅವರ ಒಂದು ಇತಿಹಾಸವನ್ನು ನಮಗೆ ಅಧ್ಯಯನ ಮಾಡಲಿಕ್ಕೆ ಸಹಕಾರಿಯಾಗಿದ್ದಾವೆ. ಸೊ ಕಾಯಿನ್ಸ್ ಆರ್ ಆಲ್ಸೋ ಅವೈಲೇಬಲ್. ಸೊ ದೇ ಇಶ್ಯೂಡ್ ಲಾರ್ಜ್ ನಂಬರ್ ಆಫ್ ಕಾಯಿನ್ಸ್ ಡ್ಯೂರಿಂಗ್ ದೇರ್ ಪೀರಿಯಡ್. ಕುಜಲಾ Kadphises first, Kujala Kadphises II or Bhima Kadphises, and also Kanishka. They issued large number of gold and copper coins. Gold coin called as dinar, copper coin called as karshapana. So these coins had the different deities of different religions, and also these coins had the titles of Kushana kings. ಸೊ ಈ ನಾಣ್ಯಗಳು ಕುಶಾನರ ಒಂದು ಅದ್ಭುತವಾದ ಕೊಡುಗೆ ಅಂತಲೇ ಹೇಳ್ಬೋದು. ಸೊ ಕುಜಲಾ Kadphises ನಾಣ್ಯಗಳನ್ನು ಹೊರಡಿಸಿದ್ದ, ಭೀಮಾ Kadphises ಸಹಿತ ನಾಣ್ಯಗಳನ್ನು ಹೊರಡಿಸಿದ್ದ, ಅದೇ ರೀತಿ ಕನಿಷ್ಕನು ಸಹಿತ ಬೃಹತ್ ಪ್ರಮಾಣದಲ್ಲಿ ಬಂಗಾರದ ಮತ್ತು ತಾಮ್ರದ ನಾಣ್ಯಗಳನ್ನು ಹೊರಡಿಸಿದ್ದ. ಸೊ ಈ ನಾಣ್ಯಗಳು ವಿವಿಧ ಧರ್ಮಗಳ, ವಿವಿಧ ದೇವರುಗಳ ಚಿತ್ರಗಳನ್ನು ಒಳಗೊಂಡಿದ್ದಾವೆ, ರಾಜರ ಬಿರುದುಗಳನ್ನು ಸಹಿತ ಒಳಗೊಂಡಿದ್ದಾವೆ. ಸೊ ಹೀಗಾಗಿ ಈ ನಾಣ್ಯಗಳು ನಮಗೆ ಈ ಕುಶಾನರ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಬಲು ಮುಖ್ಯವಾದ ಆಧಾರ. ಅವರ
ಧಾರ್ಮಿಕ ಪದ್ಧತಿ ಬಗ್ಗೆ ನಾವು ಈ ನಾಣ್ಯಗಳಿಂದ ಅರ್ಥ ಮಾಡ್ಕೋಬೋದು. ಸೊ ಹೀಗಾಗಿ ಕಾಯಿನ್ಸು ಸಹಿತ, ನಾಣ್ಯಗಳು ಸಹಿತ ಬಲು ಮುಖ್ಯವಾದ ಆಧಾರ ಅಂತಲೇ ಹೇಳ್ಬೋದು ಇವರ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ. ಆ್ಯಂಡ್ ಆಲ್ಸೋ ದ monuments, sculptures, stupas are also important sources for the study of ಕುಶಾನ ಎಂಪೈರ್. ಅದೇ ರೀತಿ ಸ್ಮಾರಕಗಳು, ಮೂರ್ತಿ ಶಿಲ್ಪಗಳು, ಸ್ತೂಪಗಳು ಇವು ಸಹಿತ ಈ ಕುಶಾನರ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಬಲು ಮುಖ್ಯವಾದಂತಹ ಆಧಾರಗಳು. ಸೊ ಇನ್ ದಿ ಪೀರಿಯಡ್ ಆಫ್ ಕುಶಾನ ರೂಲರ್ಸ್ ದೇ ಪ್ರಮೋಟೆಡ್ ಬುದ್ಧಿಸಮ್, ದೇ ಪ್ರಮೋಟೆಡ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಅಂದರೆ ಈ ಕುಶಾನರು ತಮ್ಮ ಒಂದು ಆಳ್ವಿಕೆಯ ಕಾಲಾವಧಿಯಲ್ಲಿ, ಅದರಲ್ಲೂ ಕನಿಷ್ಕ ತನ್ನ ಒಂದು ಆಡಳಿತಾವಧಿಯಲ್ಲಿ ಬೌದ್ಧ ಧರ್ಮವನ್ನು ಪ್ರೋತ್ಸಾಹ ಮಾಡಿದ, ಬೌದ್ಧ ಧರ್ಮದಲ್ಲಿ ಮಹಾಯಾನ ಪಂಥವನ್ನು ಪ್ರಚುರಪಡಿಸಿದ. ಆ ಮಹಾಯಾನ ಪಂಥದಲ್ಲಿ ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದರಿಂದ ಸೊ ಮೂರ್ತಿಗಳ ಕೆತ್ತನೆ ಇವರ ಒಂದು ಕಾಲಾವಧಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಾಯಿತು. ಅದರಲ್ಲೂ ಗಾಂಧಾರ ಶೈಲಿಯಲ್ಲಿ ಬುದ್ಧನನ್ನು ಇಂಡೋ ಗ್ರೀಕ್ ಶೈಲಿಯಲ್ಲಿ ಕೆತ್ತನೆ ಮಾಡಲ್ಪಟ್ಟರು. ಅದೇ ರೀತಿ ಮಥುರಾದಲ್ಲೂ ಸಹಿತ ಬುದ್ಧನ ಮೂರ್ತಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆತ್ತನೆ ಆದವು. ಅದಲ್ಲದೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಸ್ತೂಪಗಳು, ವಿಹಾರಗಳು, ಚೈತ್ಯಗಳು ಅನೇಕ ಕಡೆ ಕುಶಾನ ಒಂದು ಸಾಮ್ರಾಜ್ಯದಲ್ಲಿ ನಿರ್ಮಿಸಲ್ಪಟ್ಟವು. ಸೊ ಈ ಎಲ್ಲ ಸ್ಮಾರಕಗಳಿಂದಲೂ ಸಹಿತ ನಾವು ವ್ಯಾಲ್ಯೂಯೇಬಲ್ ಇನ್ಫಾರ್ಮೇಷನನ್ನು ಕುಶಾನರ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಪಡ್ಕೋಬೋದು. ಸೊ ಕಾಂಟೆಂಪರರಿ ಲಿಟರರಿ ಅಕೌಂಟ್ಸ್ ಆರ್ ಆಲ್ಸೋ ಅವೈಲಬಲ್ ಫಾರ್ ದಿ ಸ್ಟಡಿ ಆಫ್ ಕುಶಾನ ಎಂಪೈರ್. ಸಮಕಾಲೀನ ಸಾಹಿತ್ಯಿಕ ಕೃತಿಗಳು ಸಹಿತ ಇವರ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಅವೈಲೇಬಲ್ ಇದ್ದಾವೆ. ಸೊ ಅಶ್ವಘೋಷ, ಒನ್ ಆಫ್ ದ ಮೋಸ್ಟ್ ಫೇಮಸ್ ಬುದ್ಧಿಸ್ಟ್ ಸ್ಕಾಲರ್ ಹೂ ರೋಟ್ ಬುದ್ಧ ಚರಿತ, ಇಟ್ ಕನ್ಸಿಡರ್ಡ್ ಆಸ್ ಎನ್ಸೈಕ್ಲೋಪೀಡಿಯಾ ಆಫ್ ಬುದ್ಧಿಸಮ್. ಸೊ ಅಶ್ವಘೋಷ ಇವನು ಕನಿಷ್ಕನ ಆಸ್ಥಾನದಲ್ಲಿ ಪೋಷಿತನಾಗಿದ್ದ. ಈ ಅಶ್ವಘೋಷ ಬುದ್ಧ ಚರಿತ ಅನ್ನೋ ಒಂದು ಕೃತಿಯನ್ನು ಬರೆದಿದ್ದ. ಆ ಬುದ್ಧ ಚರಿತ ಬೌದ್ಧ ಧರ್ಮದಲ್ಲಿ ಒಂದು ವಿಶ್ವಕೋಶ ಅಂತ ಪರಿಗಣಿಸಲ್ಪಟ್ಟಿದೆ. ಅದೇ ರೀತಿ ನಾಗಾರ್ಜುನ ವಾಸ್ ಆಲ್ಸೋ ಪ್ಯಾಟ್ರನೈಸ್ಡ್ ಬೈ ಕನಿಷ್ಕ. ನಾಗಾರ್ಜುನ ಸಹಿತ ಕನಿಷ್ಕನ ಒಂದು ಆಸ್ಥಾನದಲ್ಲಿ ಪೋಷಣೆಯನ್ನು ಪಡ್ಕೊಂಡಿದ್ದ. ನಾಗಾರ್ಜುನ ಸಹಿತ ಮಾಧ್ಯಮಿಕ ಸೂತ್ರವನ್ನು ಬರೆದಿದ್ದಾನೆ. ಅದೇ ರೀತಿ ಮಹಾಯಾನ ಪಂಥದ ರೂವಾರಿ ನಾಗಾರ್ಜುನ ಅಂತ ಹೇಳ್ಬೋದು. ಆ್ಯಂಡ್ ಸೊ ಈ ಒಂದು ಸಮಕಾಲೀನ ಇವರು ಬರೆದಂತಹ ಸಾಹಿತ್ಯಿಕ ಕೃತಿಗಳಿಂದ ನಮಗೆ ಕುಶಾನರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ನಾಟ್ ಓನ್ಲಿ ಕಾಂಟೆಂಪರರಿ ಲಿಟರರಿ ಅಕೌಂಟ್, ದೇರ್ ವೇರ್ ಆಲ್ಸೋ ನಾನ್ ಕಾಂಟೆಂಪರರಿ ಅಕೌಂಟ್ ಆಲ್ಸೋ ಆರ್ ಅವೈಲಬಲ್. ಹಾಗಾದರೆ ಯಾವುವು ನಾನ್ ಕಾಂಟೆಂಪರರಿ ಅಕೌಂಟು ಅವೈಲೇಬಲ್ ಇರೋವಂಥವು ಅಂತ ನಾವು ನೋಡೋದಾದರೆ, ಕಲ್ಲಣ, ದ ಕಾಶ್ಮೀರ್ ಹಿಸ್ಟೋರಿಯನ್, ಕಾಶ್ಮೀರ ಇತಿಹಾಸಕಾರ ಕಲ್ಲಣ, ಹಿ ರೋಟ್ ರಾಜತರಂಗಿಣಿ ಅನ್ನೋ ಕೃತಿಯನ್ನು ಕಲ್ಲಣ ಬರೆದಿದ್ದಾನೆ. ಇನ್ ದ್ಯಾಟ್ ಲಿಟರರಿ ಅಕೌಂಟ್ he revealed the information that ಕನಿಷ್ಕ ಕಾನ್ಕ್ವೆರ್ಡ್ ಕಾಶ್ಮೀರ್. ಆ ಒಂದು ಕೃತಿಯಲ್ಲಿ ಆತ ಒಂದು ವಿಷಯವನ್ನು ಕಲ್ಲಣ ಬಹಿರಂಗಪಡಿಸಿದ್ದಾನೆ. ಅದು ಏನಪ್ಪ ಅಂದರೆ, ಕನಿಷ್ಕ ತನ್ನ ಕಾಲಾವಧಿಯಲ್ಲಿ ಕಾಶ್ಮೀರವನ್ನು ಗೆದ್ದುಕೊಂಡಿದ್ದ ಅನ್ನೋ ವಿಷಯವನ್ನು ತನ್ನ ಒಂದು ಕೃತಿಯಲ್ಲಿ ತಿಳಿಸಿದ್ದಾನೆ ಕಲ್ಲಣ. ಸೊ ಹೀಗೆ ಅನೇಕ ಬೌದ್ಧ ಸಾಹಿತ್ಯಿಕ ಕೃತಿಗಳು ಸಹಿತ ಈ ಕುಶಾನರ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸೋರ್ಸಸ್ ಆಗಿದ್ದಾವೆ. ಸೊ ನಾಟ್ ಓನ್ಲಿ ಇಂಡಿಜಿನಸ್ ಲಿಟರರಿ ಅಕೌಂಟ್, ಫಾರಿನ್ ಅಕೌಂಟ್ಸ್ ಆರ್ ಆಲ್ಸೋ ಅವೈಲಬಲ್ ಫಾರ್ ದಿ ಸ್ಟಡಿ ಆಫ್ ಕುಶಾನ ಎಂಪೈರ್. ಸೊ ದೇಶೀಯ ಸಾಹಿತ್ಯಿಕ ಕೃತಿಗಳಷ್ಟೇ ಅಲ್ಲ, ವಿದೇಶಿ ಸಾಹಿತ್ಯಿಕ ಕೃತಿಗಳು ಸಹಿತ ಈ ಕುಶಾನರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಮಗೆ ಅವೈಲೇಬಲ್ ಇದ್ದಾವೆ. ಸೊ ಅಂಥವುಗಳಲ್ಲಿ ದ ಫೇಮಸ್ ಚೈನೀಸ್ ಟ್ರಾವೆಲರ್ ಹುಯನ್ ಸಾಂಗ್, he came to India in 7th century CE. ಹುಯನ್ ಸಾಂಗ್ ಚೀನಾದ ಒಬ್ಬ ಪ್ರಸಿದ್ಧ ಯಾತ್ರಿಕ, 7ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ. ಹಿ ರೋಟ್ ಸಿಯುಕಿ, ಅವನು ಸಿಯುಕಿ ಅನ್ನೋ ಒಂದು ಗ್ರಂಥವನ್ನು ಬರೆದಿದ್ದ. ಆ ಸಿಯುಕಿ ಗ್ರಂಥದಿಂದ ನಮಗೆ ಈ ಕುಶಾನರ ಬಗ್ಗೆ ಅನೇಕ ಮಾಹಿತಿಗಳು ಲಭ್ಯ ಆಗ್ತವೆ. ಅದೇ ರೀತಿ ಒನ್ ಮೋರ್ ಫಾರಿನ್ ಲಿಟರರಿ account are available through Taranath. Taranath was a Tibetan historian. Taranath ಅನ್ನುವರು ಟಿಬೆಟ್ನ ಇತಿಹಾಸಕಾರ. ಸೊ he gives an account of the 4th Buddhist Council. ತಾರಾನಾಥ್ ಅವರು ಇತಿಹಾಸಕಾರರಾಗಿದ್ದು 4ನೇ ಬೌದ್ಧ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾಹಿತಿಯನ್ನು ಇವರು ಕೊಡ್ತಾರೆ. ಸೊ 4th Buddhist Council which was held under the
ಪ್ಯಾಟ್ರನೈಸ್ ಆಫ್ ಕುಶಾನ ರೂಲರ್ ಕನಿಷ್ಕ. ಆ 4ನೇ ಬೌದ್ಧ ಸಾಹಿತ್ಯ ಸಮ್ಮೇಳನ ಕಾಶ್ಮೀರದಲ್ಲಿ ಕುಶಾನರ ರಾಜ ಕನಿಷ್ಕನ ಒಂದು ಪೋಷಣೆಯಲ್ಲಿ ಆ ಒಂದು ಬೌದ್ಧ ಸಾಹಿತ್ಯ ಸಮ್ಮೇಳನ ನಡೆಯಿತು. ಸೊ ಆ ಬೌದ್ಧ ಸಾಹಿತ್ಯ ಸಮ್ಮೇಳನದ ಬಗ್ಗೆ ತಾರಾನಾಥ್ ಅವರು ಮಾಹಿತಿಯನ್ನು ಕೊಡ್ತಾರೆ ತಮ್ಮ ಒಂದು ಕೃತಿಯ ಮುಖಾಂತರ. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದಿ ಒರಿಜಿನ್ ಆಫ್ ಕುಶಾನಸ್. ಕುಶಾನರ ಒಂದು ಮೂಲದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ಸೊ ಕುಶಾನ meant a tribe. Kushana originally meant a tribe or family of Yuchi people of Central Asia. ಕುಶಾನ ಮೂಲತಃ ಇದರ ಅರ್ಥ ಒಂದು ಪಂಗಡ ಅಥವಾ ಒಂದು ಕುಟುಂಬ. ಯಾವುದ್ರದ್ದು ಅಂದರೆ ಯೂಚಿ ಜನಾಂಗದ ಒಂದು ಕುಟುಂಬ ಇದು. ಯೂಚಿ ಜನಾಂಗದ ಒಂದು ಪಂಗಡ. ಸೊ ಈ ಯೂಚಿ ಜನಾಂಗ ಎಸ್ಪೆಷಲಿ ಮಧ್ಯ ಏಷ್ಯಾಕ್ಕೆ ಸಂಬಂಧಿಸಿದಂತಹ ಒಂದು ಜನಾಂಗ. ದೇ ಆರ್ nomadic people. Already I said that they are nomadic people. ಅವರು ಅಲೆಮಾರಿ ಜನಾಂಗದವರು. ಫ್ರಮ್ ದಿ ಸೆಂಟ್ರಲ್ ಏಷ್ಯಾ ದೇ ಕೇಮ್ ಟು ಬಾರ್ಡರ್ ಲ್ಯಾಂಡ್ ಆಫ್ ಚೀನಾ, ಮಾಡರ್ನ್ ಚೀನಾ, ಆಧುನಿಕ ಚೀನಾದ ಗಡಿ ಭಾಗಕ್ಕೆ ಅವ್ರು ಬಂದರು. ಬಿಫೋರ್ ಕಮಿಂಗ್ ಟು ಇಂಡಿಯಾ ದೇ ಲಿವ್ಡ್ ದೇರ್. ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಅವರು ಅಲ್ಲಿ ವಾಸವಾಗಿದ್ದರು. ಸೊ ದೇ ಡಿವೈಡೆಡ್ ಇಂಟು 5 ಗ್ರೂಪ್ಸ್ ಆರ್ 5 ಪ್ರಿನ್ಸಿಪಾಲಿಟೀಸ್. ಸೊ ಆ ಯೂಚಿ ಒಂದು ಜನಸಮೂಹ 5 ಗುಂಪುಗಳಾಗಿ ಡಿವೈಡ್ ಆಗಿತ್ತು. ಸೊ ಅದರಲ್ಲಿ ಕುಶಾನಸ್ ಅನ್ನೋದು ಒಂದು ಪಂಗಡ. ಸೊ ಈ ಕುಶಾನರು ಈ ಯೂಚಿ ಪಂಗಡದ ಒಂದು ಕುಟುಂಬ ಆಗಿದ್ದು, ಸೊ ಯೂಚಿ ಜನಸಮೂಹ 5 ಪಂಗಡಗಳಾಗಿ ಡಿವೈಡ್ ಆಗಿತ್ತು. ಅದರಲ್ಲಿ ಕುಜಲಾ ಕಡ್ಫೈಸಸ್ ಅನ್ನೋನು he was the king of one group of 5 principalities or 5 groups. ಆ 5 ಗುಂಪುಗಳಲ್ಲಿ ಒಂದು ಗುಂಪಿನ ರಾಜ ಆಗಿದ್ದ ಕುಜಲಾ ಕಡ್ಫೈಸಸ್. He attacked on other groups and he subjugated on other groups. ಸೊ ಅವನು ಕುಜಲಾ ಕಡ್ಫೈಸಸ್ ಇನ್ನುಳಿದಂತಹ ಗುಂಪುಗಳ ಮೇಲೆ ಆಕ್ರಮಣ ಮಾಡಿ ಆ ಗುಂಪುಗಳನ್ನು ವಶಪಡಿಸ್ಕೊಂಡು, ತದನಂತರ ಇನ್ ದಿ ಬಿಗಿನಿಂಗ್ ಆಫ್ ಫಸ್ಟ್ ಸೆಂಚುರಿ CE, ಮೊದಲ ಶತಮಾನದ ಪೂರ್ವಾರ್ಧದಲ್ಲಿ, ಸಾಮಾನ್ಯ ಶಕ ಮೊದಲ ಶತಮಾನದ ಪೂರ್ವಾರ್ಧದಲ್ಲಿ ದೇ ಕೇಮ್ ಟು ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ. ವಾಯುವ್ಯ ಭಾರತಕ್ಕೆ ಬಂದು ದೇ ಎಸ್ಟಾಬ್ಲಿಷ್ಡ್ ದೇ ರೂಲ್ ಸ್ಟ್ರಾಂಗ್ಲಿ ಇನ್ ದಟ್ ರೀಸನ್. ಸೊ ಆ ವಾಯುವ್ಯ ಭಾರತದ ಪ್ರದೇಶದಲ್ಲಿ ತಮ್ಮ ಒಂದು ಆಳ್ವಿಕೆಯನ್ನು ಭದ್ರವಾಗಿ ಸ್ಥಾಪನೆ ಮಾಡ್ತಾರೆ, ಬೈ ಡಿಫೀಟಿಂಗ್ ದ ಶಕರನ್ನು ಸೋಲಿಸೋದ್ರ ಮುಖಾಂತರ. Yes, this is the information about their origin. Yes, next we will discuss about the brief political history of Kushanas. ಸೊ ನಾವೀಗ ಕುಶಾನರ ಒಂದು ರಾಜಕೀಯ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನೋಡೋಣ. ದ ಫಸ್ಟ್ ಕಿಂಗ್ ವಾಸ್ ಕುಜಲಾ ಕಡ್ಫೈಸಸ್, ಹೂ ರೂಲ್ಡ್ ಅಪ್ರಾಕ್ಸಿಮೇಟ್ಲಿ ಫ್ರಮ್ 15 to 65 CE. ಕುಜಲಾ ಕಡ್ಫೈಸಸ್, ಮೊದಲನೆಯ ಕುಜಲಾ ಕಡ್ಫೈಸಸ್, ಇವನು ಕುಶಾನ ಸಂತತಿಯ ಪ್ರಥಮ ರಾಜನಾಗಿ ಸರಿಸುಮಾರು 15ರಿಂದ 65 ಸಾಮಾನ್ಯ ಶಕ 65ರವರೆಗೆ ಆಳ್ವಿಕೆ ಮಾಡಿದ. ಆ್ಯಂಡ್ ಹಿ ಇಶ್ಯೂಡ್ ಇನ್ ಹಿಸ್ ಟೈಮ್, he extended his empire. So he seized the regions Kabul Valley and Gandhara in his time. ತನ್ನ ಒಂದು ಆಳ್ವಿಕೆಯ ಕಾಲಾವಧಿಯಲ್ಲಿ ಅವನು ಆಫ್ಘಾನಿಸ್ತಾನದಲ್ಲಿ ಬರುವಂತಹ ಕಾಬೂಲ್ ಕಣಿವೆ ಪ್ರದೇಶವನ್ನು, ಅದೇ ರೀತಿ ಗಾಂಧಾರ ರೀಜನ್, ಸೊ ಉತ್ತರ ಅಫ್ಘಾನಿಸ್ತಾನ್, ತಕ್ಷಶಿಲಾ, ಪೇಶಾವರ್, ಸೊ ಈ ಭಾಗ ಉತ್ತರ ಅಫ್ಘಾನಿಸ್ತಾನ್, ತಕ್ಷಶಿಲಾ, ಪೇಶಾವರ್ ಈ ಭಾಗವನ್ನು ಗಾಂಧಾರ ಪ್ರದೇಶ ಅಂತ ಕರಿತಾ ಇತ್ತು ಆಗಿನ ಕಾಲಕ್ಕೆ. ಸೊ ಆ ಗಾಂಧಾರ ಪ್ರದೇಶವನ್ನು ಮತ್ತು ಕಾಬೂಲ್ ಕಣಿವೆ ಪ್ರದೇಶವನ್ನು ಕುಜಲಾ ಕಡ್ಫೈಸಸ್ ತನ್ನ ಕಾಲಾವಧಿಯಲ್ಲಿ ಗೆದ್ದುಕೊಂಡಿದ್ದ. ಸೊ ಇನ್ ಹಿಸ್ ಟೈಮ್ ಈ ಇಶ್ಯೂಡ್ ದ ಕಾಪರ್ ಕಾಯಿನ್ಸ್, ತಾಮ್ರದ ನಾಣ್ಯಗಳನ್ನು ಆತ ಚಲಾವಣೆಗೆ ತಂದ. ಇನ್ ದಿ ಇಮಿಟೇಷನ್ ಆಫ್ ರೋಮನ್ ಕಾಯಿನ್ಸ್, ರೋಮನ್ ನಾಣ್ಯಗಳ ಪ್ರಭಾವದಿಂದಾಗಿ ಕುಜಲಾ ಕಡ್ಫೈಸಸ್ ಮೊದಲನೆಯವ ತಾಮ್ರದ ನಾಣ್ಯಗಳನ್ನು ಜಾರಿಗೊಳಿಸಿದ ತನ್ನ ಕಾಲಾವಧಿಯಲ್ಲಿ. ಆ್ಯಂಡ್ ಹಿ ಸಕ್ಸೀಡೆಡ್ ಬೈ ಹಿಸ್ ಸನ್ ಕುಜಲಾ ಕಡ್ಫೈಸಸ್ II or Vima Kadphises, who ruled approximately from 65 CE to 78 CE. ಈ ಮೊದಲನೆಯ ಕುಜಲಾ ಕಡ್ಫೈಸಸ್ ಆತನ ನಂತರ ಆತನ ಮಗ ಎರಡನೆಯ ಕುಜಲಾ ಕಡ್ಫೈಸಸ್ ಅಥವಾ ವೀಮಾ ಕಡ್ಫೈಸಸ್ ಅಧಿಕಾರಕ್ಕೆ ಬರ್ತಾನೆ. ಆತ ಸಾಮಾನ್ಯ ಶಕ 65ರಿಂದ 78ರವರೆಗೆ ಆಳ್ವಿಕೆ ಮಾಡ್ತಾನೆ. ಸೊ ವೀಮಾ ಕಡ್ಫೈಸಸ್ ರೇನ್ ವಾಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ನಾವು ಹೇಳೋದಾದರೆ, ಹಿ ಇಶ್ಯೂಡ್ ಗೋಲ್ಡ್ ಕಾಯಿನ್ಸ್ ಇನ್ ಇಂಡಿಯಾ ಫಸ್ಟ್ಲಿ
ಮೊದಲನೆಯ ಆತ. ಭಾರತದಲ್ಲಿ ಬಂಗಾರದ ನಾಣ್ಯಗಳನ್ನು ಜಾರಿಗೊಳಿಸಿದಂತಹ ಮೊದಲ ರಾಜ ಯಾರು ಅಂದರೆ ಕುಶಾನರ ವೀಮಾ ಕಡ್ಫೈಸಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ಎಕ್ಸ್ಟೆಂಡೆಡ್ ಇಸ್ ಎಂಪೈರ್ ಫ್ರಮ್ ದಿ ಫ್ರಾಂಟಿಯರ್ಸ್ ಆಫ್ ಪರ್ಷಿಯಾ ಟು ಬನಾರಸ್ ಇನ್ ದಿ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಸೊ ಅದೇ ರೀತಿ ವೀಮಾ ಕಡ್ಫೈಸಸ್ ತನ್ನ ಕಾಲಾವಧಿಯಲ್ಲಿ ಕುಶಾನ ಸಾಮ್ರಾಜ್ಯವನ್ನು ಪರ್ಷಿಯಾದ ಗಡಿಭಾಗದಿಂದ ಪೂರ್ವ ಭಾರತದ ಬನಾರಸ್ವರೆಗೆ ಕುಶಾನ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸಿದ್ದ. ಸೊ ಅಷ್ಟರ ಮಟ್ಟಿಗೆ ಈ ವೀಮಾ ಕಡ್ಫೈಸಸ್ನ ಒಂದು ಆಳ್ವಿಕೆನೂ ಸಹಿತ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ ವೀಮಾ ಕಡ್ಫೈಸಸ್, ಕನಿಷ್ಕ ದ ಗ್ರೇಟ್ ರೂಲರ್ ಆಫ್ ಕುಶಾನ ಡೈನಾಸ್ಟಿ ಕೇಮ್ ಟು ಪವರ್ ಇನ್ ದಿ ಇಯರ್ 78 CE. ವೀಮಾ ಕಡ್ಫೈಸಸ್ ನಂತರ ಕುಶಾನರಲ್ಲೇ ಪ್ರಸಿದ್ಧಿ ಪಡೆದಂತಹ ಕನಿಷ್ಕ ಸಾಮಾನ್ಯ ಶಕ 78ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಸೊ ಇನ್ ದಿ ಸೇಮ್ ಇಯರ್ ಹಿ ಸ್ಟಾರ್ಟೆಡ್ ಶಕಯರ. ಅದೇ ವರ್ಷದಲ್ಲಿ ವೆನ್ ಈ ಆಕ್ಸೆಸ್ ಇನ್ ದ ಥ್ರೋನ್, ಯಾವಾಗ ಅವನು ಸಿಂಹಾಸನವನ್ನು ಏರ್ತಾನೋ ಅದೇ ವರ್ಷದಲ್ಲಿ ಶಕಯರವನ್ನು ಪ್ರಾರಂಭ ಮಾಡ್ತಾನೆ, ವಿಚ್ ಈಸ್ ನವ್ ಯೂಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸದ್ಯದಲ್ಲಿ ಪ್ರಸ್ತುತವಾಗಿ ಭಾರತ ಸರ್ಕಾರ ಈ ಒಂದು ಶಕಯರವನ್ನು ಕಾಲಗಣನೆಗೆ ಬಳಸ್ಕೊಳ್ತಾ ಇರೋದನ್ನು ನಾವು ಸಹಿತ ನಾವು ನೋಡ್ಬೋದು. ಸೊ ಕನಿಷ್ಕ ಇನ್ ದಿ ಪೀರಿಯಡ್ ಆಫ್ ಹಿಸ್ ರೇನ್, ಅವನೊಂದು ಆಡಳಿತ ಕಾಲಾವಧಿಯಲ್ಲಿ ಹಿ ವಾಸ್ ಕಾನ್ಕ್ವರರ್, ಒಬ್ಬ ದಿಗ್ವಿಜಯಿ. ಹಿ ಫಾಟ್ ಮೆನಿ ಬ್ಯಾಟಲ್ಸ್, ಅನೇಕ ಯುದ್ಧಗಳನ್ನು ಮಾಡ್ತಾನೆ. ಹಿ ಎಕ್ಸ್ಟೆಂಡೆಡ್ ಹಿಸ್ ಎಂಪೈರ್ ಫ್ರಮ್ ಪರ್ಷಿಯನ್ ಫ್ರಾಂಟಿಯರ್ಸ್ ಟು ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಫ್ರಮ್ ಅಪ್ ಟು ಬನಾರಸ್ನವರೆಗೂ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸಿದ. ನಾಟ್ ಓನ್ಲಿ ಹಿ ಡಿಫೀಟೆಡ್ ಶಕಾಸ್, he acquired ಕಾಶ್ಮೀರ್ ಆಲ್ಸೋ ಇನ್ ಹಿಸ್ ಟೈಮ್. ಸೊ ಶಕರ್ನಷ್ಟೇ ಸೋಲಿಸಿರಲಿಲ್ಲ, ತನ್ನ ಕಾಲಾವಧಿಯಲ್ಲಿ ಕಾಶ್ಮೀರವನ್ನು ಗೆದ್ದುಕೊಂಡಿದ್ದ. ಆ್ಯಂಡ್ ಆಲ್ಸೋ ಹಿ ಅಕ್ವೈರ್ಡ್ 3 ಬಾರ್ಡರ್ ಪ್ರಾವಿನ್ಸಸ್ ಆಫ್ ಮಾಡರ್ನ್ ಚೀನಾ. ಆಧುನಿಕ ಚೀನಾದ ಗಡಿ ಭಾಗದ 3 ಪ್ರಾಂತ್ಯಗಳ ಮೇಲೂ ಸಹಿತ ಕನಿಷ್ಕ ದಿಗ್ವಿಜಯವನ್ನು ಸಾಧಿಸಿದ್ದ. ಥಸ್ ಹಿ ಎಸ್ಟಾಬ್ಲಿಷ್ಡ್ his power strongly in the northern India, ಉತ್ತರ ಭಾರತದಲ್ಲಿ ಗಟ್ಟಿಯಾಗಿ ಭದ್ರವಾಗಿ ತನ್ನ ಒಂದು ಅಧಿಕಾರವನ್ನು ಆತ ಶಾಶ್ವತಗೊಳಿಸಿದ್ದ ಅಂತಲೇ ಹೇಳ್ಬೋದು. ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್ ದ ಕುಶಾನ ಎಂಪೈರ್ ಡ್ಯೂರಿಂಗ್ ಕನಿಷ್ಕ ರೂಲ್. ಕನಿಷ್ಕನ ಆಳ್ವಿಕೆಯ ಅವಧಿಯಲ್ಲಿ ಕುಶಾನ ಸಾಮ್ರಾಜ್ಯ ಯಾವ ರೀತಿಯಲ್ಲಿ ವಿಸ್ತಾರವಾಗಿತ್ತು ಅನ್ನೋದನ್ನು ನೀವು ಒಂದು ಈ ಚಿತ್ರದಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಕನಿಷ್ಕ ಕೇವಲ ದಿಗ್ವಿಜಯಿಯಾಗಿ ಅಷ್ಟೇ ಹೆಸರನ್ನು ಗಳಿಸ್ಕೊಳ್ಳಿಲ್ಲ. ಸೊ ಅವನೊಬ್ಬ ಪ್ರಸಿದ್ಧ ರಾಜ ಅಂತ ಯಾಕೆ ಕರೆಸ್ಕೊಳ್ತಾನೆ ಅಂದರೆ, ಇನ್ ಹಿಸ್ ಟೈಮ್ ಹಿ ಪ್ಯಾಟ್ರನೈಸ್ಡ್ ಲಿಟರರಿ, ಸಾಹಿತ್ಯ ಕ್ಷೇತ್ರವನ್ನು ಆತ ಪೋಷಣೆ ಮಾಡಿದ. ಇನ್ ಹಿಸ್ ಟೈಮ್ ಹಿ ಪ್ರಮೋಟೆಡ್ ಬುದ್ಧಿಸಮ್, ಬೌದ್ಧ ಧರ್ಮವನ್ನು ಪೋಷಣೆ ಮಾಡಿದ, ಬೌದ್ಧ ಧರ್ಮಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದ. ಸೊ ಇನ್ ಹಿಸ್ ಟೈಮ್ ಹಿ ಪ್ರಮೋಟೆಡ್ ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹಿತ ತನ್ನ ಒಂದು ಕಾಲಾವಧಿಯಲ್ಲಿ ಆತ ಪೋಷಣೆ ಮಾಡಿದ. ಹೀಗಾಗಿ ಕನಿಷ್ಕ ಕುಶಾನ ಸಂತತಿಯಲ್ಲಿ ಒಬ್ಬ ಪ್ರಸಿದ್ಧ ರಾಜನಾಗಿ ಗುರುತಿಸಲ್ಪಡ್ತಾನೆ. ಆತ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ, ಆತ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ, ಅದರಲ್ಲೂ ಭಾರತದಲ್ಲಿ ಹುಟ್ಟಿದಂತಹ ಬೌದ್ಧ ಧರ್ಮದಲ್ಲೇ ಮಹಾಯಾನ ಪಂಥವನ್ನು ಪ್ರಚುರಪಡಿಸುವಲ್ಲಿ ಆತನ ಕೊಡುಗೆ ಅಪಾರ ಇದೆ. ಸೊ ಆ ಮೂಲಕ ಭಾರತದ ಸಂಸ್ಕೃತಿಯನ್ನು ಬೇರೆ ಕಡೆ ಹರಡುವಲ್ಲೂ ಸಹಿತ ಆತ ಗಣನೀಯ ಪಾತ್ರವನ್ನು ವಹಿಸಿದ್ದ ಅಂತ ಹೇಳ್ಬೋದು. ಅದೇ ರೀತಿ ನಾಣ್ಯ ಕ್ಷೇತ್ರಕ್ಕೂ ಆತನ ಕೊಡುಗೆ ಸಾಕಷ್ಟಿದೆ. ಅದೇ ರೀತಿ ಕಲೆ ಅವನ ಒಂದು ಕಾಲಾವಧಿಯಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿದೆ. ಎಸ್ಪೆಷಲಿ ಗಾಂಧಾರ ಆರ್ಟ್ ಆ್ಯಂಡ್ ಮಥುರಾ ಸ್ಕೂಲ್ ಆಫ್ ಆರ್ಟ್, ಗಾಂಧಾರ ಕಲೆ, ಮಥುರಾ ಕಲೆ ಇವೆರಡು ಸಾಕಷ್ಟು ಪ್ರಸಿದ್ಧಿಯನ್ನು ಗಳಿಸ್ಕೊಂಡವು. ಸೊ ಹೀಗಾಗಿ ಕುಶಾನರಲ್ಲೇ ಕನಿಷ್ಕ ಒಬ್ಬ ಪ್ರಸಿದ್ಧ ರಾಜ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ ಕನಿಷ್ಕ ಹೀಸ್ ಸಕ್ಸಸರ್ಸ್, ಅವನ ಉತ್ತರಾಧಿಕಾರಿಗಳು, ದೇ ರೂಲ್ಡ್ ಅಪ್ ಟು 230 CE. ಸೊ ಅವನ ಉತ್ತರಾಧಿಕಾರಿಗಳು ಸಹಿತ ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ, ವಾಯುವ್ಯ ಭಾರತದಲ್ಲಿ ಸರಿಸುಮಾರು 230ರವರೆಗೆ ಆಳ್ವಿಕೆಯನ್ನು ಮಾಡಿದರು. ಫೈನಲಿ ದ ಕುಶಾನ ಎಂಪೈರ್ supplanted by Sasanian power which originated in Iran
ಅಂದರೆ ಇರಾನ್ ದೇಶದಲ್ಲಿ ಹುಟ್ಟಿದಂತಹ ಸಸ್ಸಾನಿಯನ್ ಸಾಮ್ರಾಜ್ಯದವರು ಕೊನೆಯದಾಗಿ ಈ ಕುಶಾನ ಸಾಮ್ರಾಜ್ಯವನ್ನು ದುರಾಕ್ರಮಣ ಮಾಡಿದರು. ಆ ಮುಖಾಂತರ ಕುಶಾನ ಸಂತತಿಯನ್ನು ಕೊನೆಗೊಳಿಸಿದರು ಅಂತಲೇ ಹೇಳ್ಬೋದು. ಎಸ್. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಕುಶಾನ ರೂಲ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಭಾರತದ ಇತಿಹಾಸದಲ್ಲಿ ಕುಶಾನರ ಆಳ್ವಿಕೆ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅದರ ಬಗ್ಗೆ ನೋಡೋಣ. ಸೊ ದ ಕುಶಾನ ಎಂಪೈರ್ comprised a variety of nationalities. So after the decline of Maurya Empire, they bring the political stability in Indian history or in Indian territory. ಸೊ ಮೌರ್ಯರ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಒಂದು ರಾಜಕೀಯ ಅರಾಜಕತೆ ತಾಂಡವವಾಡ್ತಾ ಇತ್ತು. ಸೊ ಆ ರಾಜಕೀಯ ಅರಾಜಕತೆಯನ್ನು ಹೋಗಲಾಡಿಸುವಲ್ಲಿ ಕುಶಾನರ ಪಾತ್ರ ದೊಡ್ಡದಿದೆ. ಸೊ ರಾಜಕೀಯ ಸ್ಥಿರತೆಯನ್ನು ಈ ಕುಶಾನರು ತಂದುಕೊಟ್ರು ಅಂತಾನೆ ಹೇಳ್ಬೋದು. ಸೊ ಮೌರ್ಯರ ನಂತರ ಎರಡನೇ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು ಅಂದರೆ ಅದು ಕುಶಾನರು. ಸೊ ಕುಶಾನರ ನಂತರ ಮುಂದೆ ಗುಪ್ತರು ಅಧಿಕಾರಕ್ಕೆ ಬಂದಾಗ ಗುಪ್ತರು ಹೆಚ್ಚು ಕಡಿಮೆ ಇಡೀ ಭಾರತವನ್ನು ಗೆದ್ದುಕೊಳ್ಳುವಲ್ಲಿ ಯಶಸ್ಸನ್ನು ಸಾಧಿಸಿದರು. ಸೊ ಇವೆರಡೂ ಸಂತತಿಗಳ ನಡುವೆ ಒಂದು ಪೊಲಿಟಿಕಲ್ ಗ್ಯಾಪನ್ನು ಫಿಲ್ ಮಾಡಿದವರು ಯಾರು ಅಂದರೆ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನು ತಂದವರು, ರಾಜಕೀಯ ಸ್ಥಿರತೆಯನ್ನು ತಂದವರು ಯಾರಂದರೆ ಕುಶಾನರು ಅಂತಲೇ ಹೇಳ್ಬೋದು. ಅದೇ ರೀತಿ ಕುಶಾನ ಸಾಮ್ರಾಜ್ಯ ಸೊ ವೆರೈಟಿ ಆಫ್ ನ್ಯಾಷನಾಲಿಟೀಸನ್ನು, ವಿವಿಧ ರಾಷ್ಟ್ರೀಯತೆಯಿಂದ ಕೂಡಿರುವಂತಹ ಜನ ಸಮೂಹದಿಂದ ಇವರ ಒಂದು ಸಾಮ್ರಾಜ್ಯ ಕೂಡಿತ್ತು. ಸೊ ಇವರ ಸಾಮ್ರಾಜ್ಯದಲ್ಲಿ ಗ್ರೀಕರಿದ್ದರು, ಇವರ ಸಾಮ್ರಾಜ್ಯದಲ್ಲಿ ಚೀನಾದವರು ಇದ್ದರು, ಇವರ ಸಾಮ್ರಾಜ್ಯದಲ್ಲಿ ಭಾರತೀಯರು ಇದ್ದರು, ಇವರ ಸಾಮ್ರಾಜ್ಯದಲ್ಲಿ ಇರಾನಿಯನ್ನರು ಇದ್ದರು, ಸುಮೇರಿಯನ್ನರು ಇದ್ದರು. ಹೀಗೆ ಬೇರೆ ಬೇರೆ ರಾಷ್ಟ್ರೀಯತೆಯನ್ನು ಹೊಂದಿರುವಂತಹ ಜನಸಮೂಹ ಇವರ ಸಾಮ್ರಾಜ್ಯದಲ್ಲಿ ಇದ್ದಿದ್ದರಿಂದ ಸೊ ಇದು ಇಲ್ಲಿ ಒಂದು ವಿಶಿಷ್ಟವಾದಂತಹ ವಾತಾವರಣ ಬೆಳವಣಿಗೆ ಹೊಂದಲಿಕ್ಕೆ, ಆ ಮುಖಾಂತರ ಭಾರತದ ಸಂಸ್ಕೃತಿ ಹೊರದೇಶದಲ್ಲೂ ಸಹಿತ ಪರಿಚಯ ಆಗಲಿಕ್ಕೆ ಈ ಕುಶಾನ ಸಂತತಿ ಕಾರಣೀಭೂತ ಆಯಿತು ಅಂತಲೇ ಹೇಳ್ಬೋದು. ಸೊ ಇನ್ ದಿ ಪೀರಿಯಡ್ ಆಫ್ ಕುಶಾನ ಡೈನಾಸ್ಟಿ, 2 schools of art in Indian subcontinent developed. ಎರಡು ಕಲಾ ಶೈಲಿಗಳು ಈ ಒಂದು ಭಾರತ ಉಪಖಂಡದಲ್ಲಿ ಬೆಳವಣಿಗೆ ಹೊಂದಿದ್ವು. ಸೊ ಒನ್ ಇನ್ ಗಾಂಧಾರ ರೀಜನ್ ಆ್ಯಂಡ್ ಅನದರ್ ಒನ್ ಅಟ್ ಮಥುರಾ. ಒಂದು ಗಾಂಧಾರ ಪ್ರದೇಶದಲ್ಲಿ ಅಂದರೆ ಉತ್ತರ ಆಫ್ಘಾನಿಸ್ತಾನ್, ತಕ್ಷಶಿಲಾ, ಪೇಶಾವರ್ ಸುತ್ತಮುತ್ತ ಈ ಪ್ರದೇಶದಲ್ಲಿ ಗಾಂಧಾರ ಕಲೆ ಅನ್ನೋದು ಬೆಳವಣಿಗೆ ಹೊಂದಿತು. ಸೊ ಈ ಗಾಂಧಾರ ಕಲೆ ಯಾಕೆಷ್ಟು ಪ್ರಸಿದ್ಧಿ ಪಡೀತಂದರೆ ಅದರಲ್ಲೂ ಎಸ್ಪೆಷಲಿ ಕನಿಷ್ಕನ ಒಂದು ಅವಧಿಯಲ್ಲಿ ಕನಿಷ್ಕ ಬೌದ್ಧ ಧರ್ಮದ ಮಹಾಯಾನ ಪಂಥವನ್ನು ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದ. ಸೊ ಆ ಮಹಾಯಾನ ಪಂಥದಲ್ಲಿ ಬುದ್ಧನನ್ನು ಮೂರ್ತಿಯ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ರು. ಹೀಗಾಗಿ ಬುದ್ಧನ ಮೂರ್ತಿಗಳು ಕೆತ್ತನೆ ಆಗಲಿಕ್ಕೆ ಪ್ರಾರಂಭವಾದವು. ಅದರಲ್ಲೂ ಆ ಗಾಂಧಾರ ಪ್ರದೇಶದಲ್ಲಿ ಗ್ರೀಕರು ನೆಲೆಸಿದ್ರು. ಸೊ ಹೀಗಾಗಿ ಗ್ರೀಕರ ಮತ್ತು ಭಾರತೀಯರ ಪ್ರಭಾವದಿಂದಾಗಿ ಆ ಗಾಂಧಾರ ಶೈಲಿಯಲ್ಲಿ ಬುದ್ಧನ ಮೂರ್ತಿಗಳು ಕೆತ್ತನೆ ಆಗಲ್ಪಟ್ಟವು. ಸೊ ಎರಡು ಸಂಸ್ಕೃತಿಗಳ ಮಿಶ್ರಣ ಆ ಬುದ್ಧನ ಮೂರ್ತಿಯ ಕೆತ್ತನೆಯಲ್ಲಿ ಮೂಡಿಬಂತು. ಹೀಗಾಗಿ ಗಾಂಧಾರ ಶೈಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳ್ತು. ಅದೇ ರೀತಿ ಉತ್ತರ ಭಾರತದ ಒಂದು ಪ್ರಮುಖ ಪಟ್ಟಣ ಮಥುರಾ, ಇಟ್ ವಾಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಸಿಟಿ ಇನ್ ಕುಶಾನ ಎಂಪೈರ್. ಕುಶಾನ ಸಾಮ್ರಾಜ್ಯದಲ್ಲಿ ಮಥುರಾನು ಒಂದು ಪ್ರಮುಖವಾದಂತಹ ಪಟ್ಟಣ ಆಗಿತ್ತು. ಇಟ್ ಶೋಸ್ ದ್ಯಾಟ್ ಮಥುರಾ ವಾಸ್ ದ ಸೆಕೆಂಡ್ ಕ್ಯಾಪಿಟಲ್ ಇನ್ ಇಂಡಿಯಾ ಇನ್ ದ ಟೈಮ್ ಆಫ್ ಕುಶಾನ ಎಂಪೈರ್. ಕುಶಾನರ ಕಾಲದಲ್ಲಿ ಮಥುರಾ ಅನ್ನೋದು ಒಂದು ಎರಡನೇ ರಾಜಧಾನಿಯ ರೀತಿಯಲ್ಲಿ ಗೋಚರಿಸ್ತಾ ಇತ್ತು. ಸೊ ಆ ಮಥುರಾದಲ್ಲೂ ಸಹಿತ ಭಾರತೀಯ ಶೈಲಿಯಲ್ಲಿ ಬುದ್ಧನ ಮೂರ್ತಿಗಳು ಕೆತ್ತನೆ ಆಗಲ್ಪಟ್ಟು, ಅಷ್ಟೇ ಅಲ್ಲ ಗಾಂಧಾರ ಕಲೆ ಮತ್ತು ಮಥುರಾ ಶೈಲಿ ಅಷ್ಟೇ ಈ ಕುಶಾನರಿಂದಾಗಿ ಪ್ರೋತ್ಸಾಹವನ್ನು ಪಡ್ಕೊಳ್ಳಿಲ್ಲ. ಸೊ ಇವುಗಳ ಪ್ರಭಾವ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಕಲಾ ಶೈಲಿಯ ಮೇಲೆ ಪ್ರಭಾವವನ್ನು ಬೀರಿತು. ಅಜಂತ ಆಗಿರ್ಬೋದು, ನಾಗಾರ್ಜುನ ಆಗಿರ್ಬೋದು, ಹೀಗೆ. ಸೊ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಒಂದು ಕೊಡುಗೆ ಇದೆ ಅಲ್ಲ, ಕುಶಾನರ ಕೊಡುಗೆ ಅದ್ಭುತವಾದಂಥದ್ದು ಅಂತ ಹೇಳ್ಬೋದು. ಸೊ ದ ಕುಶಾನ ಪೀರಿಯಡ್ ವಾಸ್ ಎ ಪೀರಿಯಡ್ ಆಫ್ ಗ್ರೇಟ್ ಲಿಟರರಿ ಆ್ಯಕ್ಟಿವಿಟಿ. ಅದೇ ರೀತಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕಷ್ಟೇ ಅಲ್ಲ, ಇವನ್ ಸಾಹಿತ್ಯ ಕ್ಷೇತ್ರಕ್ಕೂ ಸಹಿತ ಕುಶಾನರ ಕೊಡುಗೆ ಬಲು ಮುಖ್ಯವಾದದ್ದು ಅಂತಲೇ ಹೇಳ್ಬೋದು. ಸೊ ಈ ಕುಶಾನರ ಅವಧಿಯಲ್ಲಿ ಉತ್ತಮ ಸಾಹಿತ್ಯಿಕ ಕೃತಿಗಳು ರಚನೆ ಆಗಲ್ಪಟ್ಟು. ಅಶ್ವಘೋಷ. ಸೊ ಅಶ್ವಘೋಷ ಬೇಸಿಕಲಿ ಹಿ ವಾಸ್ ಫ್ರಮ್ ಮಗಧ ರೀಜನ್.
ಕನಿಷ್ಕ ಮಗಧ ಪ್ರದೇಶದ ಮೇಲೆ ದಾಳಿ ಮಾಡಲಿಕ್ಕೆ ಹೋದಾಗ ಈ ಅಶ್ವಘೋಷನನ್ನು ತನ್ನ ಜೊತೆ ಕರ್ಕೊಂಡ್ಬಂದಿರ್ತಾನೆ, ತನ್ನ ಆಸ್ಥಾನದಲ್ಲಿ ಪೋಷಣೆ ಮಾಡ್ತಿರ್ತಾನೆ. ಸೊ ಅಶ್ವಘೋಷ ಹಿ ರೋಟ್ ಬುದ್ಧಚರಿತ. ಆ ಅಶ್ವಘೋಷ ಬುದ್ಧ ಚರಿತವನ್ನು ಬರೆದ. ಆ ಬುದ್ಧ ಚರಿತ ವಾಸ್ ಕನ್ಸಿಡರ್ಡ್ ಆಸ್ ಎನ್ಸೈಕ್ಲೋಪೀಡಿಯಾ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ವಿಶ್ವಕೋಶ ಅಂತ ಹೇಳಿ ಪರಿಗಣನೆಯಾಗಲ್ಪಟ್ಟಿದೆ ಬುದ್ಧ ಚರಿತ. ಸೊ ಅಶ್ವಘೋಷ ಅಷ್ಟೇ ಅಲ್ಲ, ನಾಗಾರ್ಜುನ ಆಲ್ಸೋ ರೋಟ್ ಮಾಧ್ಯಮಿಕ ಸೂತ್ರ. ನಾಗಾರ್ಜುನನ್ನ ಇನ್ನೊಬ್ಬ ಬೌದ್ಧ ಪಂಡಿತ ಇದ್ದ. ಸೊ ಮಹಾಯಾನ ಪಂಥದ ರೂವಾರಿ ಅವನು ನಾಗಾರ್ಜುನ. ಸೊ ಅವನು ಮಾಧ್ಯಮಿಕ ಸೂತ್ರವನ್ನು ಬರೆದ. ಅಷ್ಟೇ ಅಲ್ಲದೆ ಅವನೊಬ್ಬ ವಿಜ್ಞಾನಿ, ಸೈಂಟಿಸ್ಟ್ ಸಹಿತ ಹೌದು. ಸೊ ಅವನು ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದ. ಸೊ ನಾಗಾರ್ಜುನ ಅಷ್ಟೇ ಅಲ್ಲ, ಇವನ್ ವಸುಮಿತ್ರ ಹಿ ರೋಟ್ ಮಹಾವಿಭಾಷಾ ಶಾಸ್ತ್ರ ಅನ್ನೋದನ್ನು ಬರೆದಿದ್ದಾನೆ, ವಸುಮಿತ್ರ. ಅದೇ ರೀತಿ ಚರಕ, ದ ಫೇಮಸ್ ಕೋರ್ಟ್ ಫಿಸಿಷಿಯನ್ ಆಫ್ ಕುಶಾನ ಕಿಂಗ್ ಕನಿಷ್ಕನ ಒಬ್ಬ ಆಸ್ಥಾನದ ವೈದ್ಯ ಚರಕ ಹಿ ರೋಟ್ ಚರಕ ಸಂಹಿತೆ. ಆಯುರ್ವೇದ ಒಂದು ವೈದ್ಯಕೀಯ ಶಾಸ್ತ್ರದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿರುವಂತಹ ಒಂದು ಕೃತಿ ಅದು, ಚರಕ ಸಂಹಿತೆ. ಸೊ ಹೀಗೆ ಒಂದು ಉತ್ತಮವಾದ ಸಾಹಿತ್ಯಿಕ ಕೃತಿಗಳು ಇವರ ಒಂದು ಕಾಲಾವಧಿಯಲ್ಲಿ, ಎಸ್ಪೆಷಲಿ ಕನಿಷ್ಕನ ಕಾಲಾವಧಿಯಲ್ಲಿ ರಚನೆಯಾಗಲ್ಪಟ್ಟವು. ಆ್ಯಂಡ್ ಆಲ್ಸೋ ದ ಕುಶಾನಾಸ್ ಫಾಸ್ಟರ್ಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ವಿತ್ ದಿ ಔಟ್ಸೈಡ್ ವರ್ಲ್ಡ್. ಕುಶಾನರು ತಮ್ಮ ಒಂದು ಕಾಲಾವಧಿಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೂ ಸಹಿತ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಅವರ ಕಾಲಾವಧಿಯಲ್ಲಿ ಈ ಸಿಲ್ಕ್ ರೂಟ್, ಚೀನಾದಿಂದ ರೋಮ್ ಸಾಮ್ರಾಜ್ಯದವರು, ಯುರೋಪ್ನ ರೋಮ್ ಸಾಮ್ರಾಜ್ಯದವರಿಗೆ ಈ ಸಿಲ್ಕ್ ರೂಟ್ ಹರಡಿಕೊಂಡಿತ್ತು. ಆ ಸಿಲ್ಕ್ ರೂಟ್ನ ಮೇಲೆ ಇವರ ಒಂದು ಪ್ರಭಾವವನ್ನು, ಆ ಸಿಲ್ಕ್ ರೂಟ್ ಇವರ ಒಂದು ಕಂಟ್ರೋಲ್ನಲ್ಲೇ ಇತ್ತು, ಕುಶಾನರ ಕಂಟ್ರೋಲ್ನಲ್ಲೇ ಇತ್ತು. ಸೊ ಹೀಗಾಗಿ ಅಷ್ಟೇ ಅಲ್ಲದೆ ಇವರ ಒಂದು ಸಾಮ್ರಾಜ್ಯ ಬೇರೆ ಬೇರೆ ದೇಶಗಳ ಭಾಗಗಳನ್ನು ಒಳಗೊಂಡಿದ್ದರಿಂದ ಭಾರತಕ್ಕೆ ವಿದೇಶಿ ವ್ಯಾಪಾರಕ್ಕೆ ಇದು ಅನುಕೂಲಕಾರಿಯಾಗಿತ್ತು. ಇವನ್ ಚೀನಾದ ಭಾಗನೂ ಸಹಿತ ಕುಶಾನರ ಸಾಮ್ರಾಜ್ಯದಲ್ಲಿತ್ತು, ಪರ್ಷಿಯಾದ ಭಾಗನೂ ಸಹಿತ ಕುಶಾನರ ಸಾಮ್ರಾಜ್ಯದಲ್ಲಿತ್ತು, ಮಧ್ಯ ಏಷ್ಯಾದ ಭಾಗನೂ ಸಹಿತ ಕುಶಾನರ ಸಾಮ್ರಾಜ್ಯದಲ್ಲಿತ್ತು, ಅಫ್ಘಾನಿಸ್ತಾನ ಸಹಿತ ಕುಶಾನರ ಸಾಮ್ರಾಜ್ಯದಲ್ಲಿತ್ತು, ವಾಯುವ್ಯ ಭಾರತ ಕುಶಾನರ ಸಾಮ್ರಾಜ್ಯದಲ್ಲಿತ್ತು. ಸೊ ಹೀಗಾಗಿ ಭಾರತಕ್ಕೆ ವಿದೇಶಿ ವ್ಯಾಪಾರಕ್ಕೆ ಈ ಒಂದು ರೀತಿಯ ಸಾಮ್ರಾಜ್ಯದಿಂದಾಗಿ ಅನುಕೂಲಕಾರಿಯಾಗಿದ್ದರಿಂದ ವಿದೇಶಿ ವಿನಿಮಯ ಹೆಚ್ಚಾಗಿ ಭಾರತಕ್ಕೆ ಹರಿದು ಬರ್ತಾ ಇದೆ. ಸೊ ಭಾರತದ ವ್ಯಾಪಾರ ಎಸ್ಪೆಷಲಿ ರೋಮ್ನೊಂದಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀಲಿಕ್ಕೆ, ಯುರೋಪ್ ಖಂಡದ ರೋಮ್ನೊಂದಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀಲಿಕ್ಕೆ ಈ ಕುಶಾನ ರೂಲ್ಸ್, ಕುಶಾನರ ಒಂದು ಆಳ್ವಿಕೆ ಬಲು ಪ್ರಾಮುಖ್ಯವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಕುಶಾನಾಸ್ ಪ್ಯಾಟ್ರನೈಸ್ಡ್ ಬುದ್ಧಿಸಮ್ ಆ್ಯಂಡ್ ಆಲ್ಸೋ ದೇ ಹ್ಯಾಡ್ ರಿಲಿಜಿಯಸ್ ಟಾಲರೆನ್ಸ್. ಅಂದರೆ ಕುಶಾನರು ಎಸ್ಪೆಷಲಿ ದ ಅರ್ಲಿ ರೂಲರ್ಸ್ ಆಫ್ ಕುಶಾನ ಡೈನಾಸ್ಟಿ, ಕುಶಾನ ಸಂತತಿಯ ಮೊದಲ ರಾಜರುಗಳು, ದೇ ಇಶ್ಯೂಡ್ ನಂಬರ್ ಆಫ್ ಕಾಯಿನ್ಸ್ ಅಂತ ಹೇಳಿದೆ. ಅನೇಕ ದೊಡ್ಡ ಪ್ರಮಾಣದಲ್ಲಿ ಅವರ ನಾಣ್ಯಗಳನ್ನು, ಗೋಲ್ಡ್ ಕಾಯಿನ್ಸ್, ಕಾಪರ್ ಕಾಯಿನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ದ ಅರ್ಲಿ ರೂಲರ್ಸ್ ಕಾಯಿನ್ಸ್ಗಳು, ನಾಣ್ಯಗಳು ಬೇರೆ ಬೇರೆ ಧರ್ಮಗಳ ದೇವತೆಗಳ ಚಿತ್ರಗಳನ್ನು ಒಳಗೊಂಡಿದ್ದವು. ಗ್ರೀಕ್ ದೇವತೆಗಳ, ಸುಮೇರಿಯನ್ ದೇವತೆಗಳ, ಅಷ್ಟೇ ಅಲ್ಲ ನಮ್ಮ ಭಾರತೀಯ ದೇವತೆಗಳ ಚಿತ್ರಗಳನ್ನು ಸಹಿತ ಆ ನಾಣ್ಯಗಳು ಒಳಗೊಂಡಿದ್ದವು. ಹಾಗಾದರೆ ವಾಟ್ ಹ್ಯಾಪಂಡ್ ಇನ್ ಕನಿಷ್ಕ ಪೀರಿಯಡ್ ಅಂತ ನಾವು ನೋಡೋದಾದರೆ, ಕನಿಷ್ಕ ಅಧಿಕಾರಕ್ಕೆ ಬಂದಾಗ ಕನಿಷ್ಕ ಈ ಕನ್ವರ್ಟೆಡ್ ಟು ಬುದ್ಧಿಸಮ್, ಬೌದ್ಧ ಧರ್ಮಕ್ಕೆ ಆತ ಮತಾಂತರ ಹೊಂದಿದ. ಮಹಾಯಾನ ಪಂಥ ಕನಿಷ್ಕನ ಕಾಲಾವಧಿಯಲ್ಲಿ ಹುಟ್ಟುಕೊಳ್ತು. ಸೊ ನಾಗಾರ್ಜುನ ಮಹಾಯಾನ ಪಂಥದ ರೂವಾರಿಯಾದ. ಮಹಾಯಾನ ಪಂಥದಲ್ಲಿ ಬುದ್ಧನನ್ನು ಮೂರ್ತಿಯ ರೂಪದಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ಮಹಾಯಾನ ಪಂಥವನ್ನು ಕನಿಷ್ಕ ಪೋಷಿಸಿದ, ಬೆಳೆಸಿದ. ಮಹಾಯಾನ ಪಂಥವನ್ನು ಪ್ರಚಾರ ಮಾಡಲಿಕ್ಕೆ ಬೇರೆ ಬೇರೆ ದೇಶಗಳಿಗೆ ಧರ್ಮ ಪ್ರವರ್ತಕರನ್ನು ಕನಿಷ್ಕ ಕಳಿಸ್ಕೊಡ್ತಾನೆ. ಸೊ ಕನಿಷ್ಕ ಮಹಾಯಾನ ಪಂಥವನ್ನು ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಮುಂದೆ ಆತ ಏನಾದರೂ ಧಾರ್ಮಿಕ ಅಸಹಿಷ್ಣುತೆಯನ್ನು ಹೊಂದಿದ ಅಂತ ನಾವು ನೋಡೋದಾದರೆ ಇದಕ್ಕೆ ಆಧಾರಗಳು ಸಿಕ್ಕಿಲ್ಲ. ಸೊ ಆಲ್ದೋ ಹಿ ಅಲೌಡ್ ದ ಪೀಪಲ್ ಟು ವರ್ಷಿಪ್ ದ ಡಿಫ್ರೆಂಟ್ ಡೈಟೀಸ್ ಆಫ್ ಡಿಫ್ರೆಂಟ್ ರಿಲಿಜನ್ ಇನ್ ಹಿಸ್ ಎಂಪೈರ್. ಅಂದರೆ ಕನಿಷ್ಕ ತಾನು ಬೌದ್ಧ ಧರ್ಮವನ್ನು ಅನುಸರಿಸ್ತಾ ಇದ್ರೂ ಸಹಿತ, ಬೌದ್ಧ ಧರ್ಮಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ರೂ ಸಹಿತ, ತನ್ನ ಸಾಮ್ರಾಜ್ಯದ ಜನರಿಗೆ ಅವರವರದೇ ಆದಂತಹ ಧರ್ಮವನ್ನು ಅನುಸರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ. ಸೊ ಹೀಗಾಗಿ ಕುಶಾನ ಸಂತತಿಯಲ್ಲಿ ಮೊದಲ ರಾಜರುಗಳು ಅಷ್ಟೇ ಅಲ್ಲ, ಇವನ್ ಕನಿಷ್ಕನು ಸಹಿತ ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದಿದ್ದ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ಕುಶಾನರ ಆಳ್ವಿಕೆ ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸೊ ಒನ್ ಆಫ್ ದ ಮೇನ್ ಕಾಂಟ್ರಿಬ್ಯೂಷನ್ ಆಫ್ ಕುಶಾನ ರೂಲರ್ ದಟ್ ವಾಸ್ ಶಕಯರ.
ದಟ್ ಈಸ್ ಶಕಯರ. ಸೊ ಒಂದು ಬಲು ಮುಖ್ಯವಾದ ಕಾಣಿಕೆ ಯಾವುದಪ್ಪ ಅಂದರೆ ಕುಶಾನರ ಆಳ್ವಿಕೆದ್ದು ಶಕಯರ ಅಂತಾನೆ ಹೇಳ್ಬೋದು. ಸೊ ಆಲ್ರೆಡಿ ಯು ನೋ ದ್ಯಾಟ್ ಕನಿಷ್ಕ ಸ್ಟಾರ್ಟೆಡ್ ಶಕಯರ ಇನ್ ದಿ ಇಯರ್ 78 CE ವೆನ್ ಹಿ ಆಕ್ಸೆಸ್ ಆನ್ ದ ಥ್ರೋನ್. ಯಾವಾಗ ಅವನು ಸಿಂಹಾಸನಕ್ಕೆ ಬಂದು ಅಂದರೆ ಸಾಮಾನ್ಯ ಶಕ 78ರಲ್ಲಿ ಆತ ಸಿಂಹಾಸನಕ್ಕೆ ಬಂದ. ಸೊ ಆ ಒಂದು ವರ್ಷದಲ್ಲಿ ಕನಿಷ್ಕ ಶಕಯರವನ್ನು ಪ್ರಾರಂಭ ಮಾಡಿದ. ಸೊ ಈ ಶಕಯರ ವಿಚ್ ಈಸ್ ನೌ ಯೂಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದಿಂದ ಪ್ರಸ್ತುತವಾಗಿ ಅದು ಬಳಕೆ ಆಗ್ತಾ ಬರ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಹೀಗೆ ಭಾರತದ ಇತಿಹಾಸದಲ್ಲಿ ಕುಶಾನರ ಒಂದು ಆಳ್ವಿಕೆ ಪ್ರಾಮುಖ್ಯತೆಯನ್ನು ಗಳಿಸ್ಕೊಂಡಿದೆ. ಎಸ್, ನೌ ಐ ಕೇಮ್ ಟು ಕನ್ಕ್ಲೂಷನ್. Yes, after the decline of Maurya Empire, Kushana Empire brought political stability in northern India, ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಒಂದು ರಾಜಕೀಯ ಸ್ಥಿರತೆಯನ್ನು ತಂದು ಕೊಟ್ಟದ್ದು ಯಾವುದು ಮೌರ್ಯರ ನಂತರ ಅಂದರೆ ಕುಶಾನ ಸಂತತಿ. ಬಟ್ ಕುಶಾನ ಎಂಪೈರ್ ವಾಸ್ ನಾಟ್ ಪೊಲಿಟಿಕಲಿ ಸ್ಟ್ರಾಂಗ್ ಕಂಪೇರ್ಡ್ ಟು ಮೌರ್ಯ ಆರ್ ಗುಪ್ತಾಸ್. ಆದರೆ ಕುಶಾನ ಸಾಮ್ರಾಜ್ಯವನ್ನು ನಾವು ಮೌರ್ಯರಿಗೆ ಅಥವಾ ಕುಶಾನರ ನಂತರ ಮುಂದೆ ಬಂದಂತಹ ಗುಪ್ತರಿಗೆ ಹೋಲಿಸೋದಾದರೆ ರಾಜಕೀಯವಾಗಿ ಅವರು ಅಷ್ಟೊಂದು ರಾಜಕೀಯವಾಗಿ ಸ್ಟ್ರಾಂಗ್ ಆದಂತಹ ಸಂತತಿ ಅಲ್ಲ ಅಂತಲೇ ಹೇಳ್ಬೋದು. ಆದರೂ ಸಹಿತ ಈ ಎರಡು ದೊಡ್ಡ ಸಾಮ್ರಾಜ್ಯಗಳ ನಡುವೆ, ಮೌರ್ಯ ಮತ್ತು ಗುಪ್ತ ಸಾಮ್ರಾಜ್ಯಗಳ ನಡುವೆ ಇದ್ದಂತಹ ಒಂದು ರಾಜಕೀಯ ಗ್ಯಾಪನ್ನು ತುಂಬಿದವರು, ರಾಜಕೀಯ ಸ್ಥಿರತೆಯನ್ನು ತಂದುಕೊಟ್ಟವರು ಭಾರತದ ಇತಿಹಾಸದಲ್ಲಿ ಕುಶಾನರು. ಬಟ್ ಆ ಕುಶಾನ ಸಂತತಿಯ ರಾಜರುಗಳಲ್ಲಿ ಎಸ್ಪೆಷಲಿ ಕನಿಷ್ಕನ ಒಂದು ಕಾಂಟ್ರಿಬ್ಯೂಷನ್ಸ್ ಇದೆಯಲ್ಲ, ಇನ್ ದಿ ಫೀಲ್ಡ್ ಆಫ್ ಲಿಟರರಿ ಇರ್ಬೋದು, ಇನ್ ದಿ ಫೀಲ್ಡ್ ಆಫ್ ರಿಲಿಜನ್ ಇರ್ಬೋದು, ಇನ್ ದಿ ಫೀಲ್ಡ್ ಆಫ್ ಆರ್ಟ್, ಇನ್ ದಿ ಫೀಲ್ಡ್ ಆಫ್ ನ್ಯೂಮಿಸ್ಮ್ಯಾಟಿಕ್ಸ್ ಈಸ್ ಮಾರ್ವಲಸ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಈ ಕುಶಾನ ಸಂತತಿಯರ ಒಂದು ಕಾಣಿಕೆ ಇದೆಯಲ್ಲ, ಕುಶಾನ ಸಂತತಿಯ ರಾಜರುಗಳ ಕಾಣುವಿಕೆ ಯಾವುದರಲ್ಲಿ? ಸಾಹಿತ್ಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಕಲಾ ಕ್ಷೇತ್ರದಲ್ಲಿ, ನಾಣ್ಯಶಾಸ್ತ್ರದಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು. ಅದರಲ್ಲೂ ಕನಿಷ್ಕನ ಒಂದು ಕಾಣಿಕೆ ಈ ಕ್ಷೇತ್ರಗಳಲ್ಲಿ, ಲಿಟರರಿ, ರಿಲಿಜನ್, ಆರ್ಟ್ ಆ್ಯಂಡ್ ನ್ಯೂಮಿಸ್ಮ್ಯಾಟಿಕ್ಸ್, ಈ ಕ್ಷೇತ್ರಗಳಲ್ಲಿ ಕನಿಷ್ಕನ ಕಾಣಿಕೆ ಅದ್ಭುತ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಎಸ್ಪೆಷಲಿ ಕನಿಷ್ಕ ಸ್ಟಾರ್ಟೆಡ್ ಶಕಯರ, ಅದು ಅಂತೂ ಒಂದು ಅದ್ಭುತವಾದ ಕಾಣಿಕೆನೇ ಕನಿಷ್ಕನ್ ಅಂತ ಹೇಳ್ಬೋದು. ಕನಿಷ್ಕ ಆಳ್ವಿಕೆಗೆ ಬಂದದ್ರ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ. ಬಟ್ ಆಲ್ಮೋಸ್ಟ್ ಎಲ್ಲ ಇತಿಹಾಸಕಾರರು ಆತ ಸಾಮಾನ್ಯ ಶಕ 78ರಲ್ಲಿ ಅಧಿಕಾರಕ್ಕೆ ಬಂದಿದ್ದಾನೆ ಅನ್ನೋದನ್ನು ಒಪ್ಕೊಳ್ತಾ ಇದ್ದಾರೆ. ಸೊ ದೇರ್ ಕಾಂಟ್ರಿಬ್ಯೂಷನ್ಸ್, ಯಾರ ಕೊಡುಗೆಗಳು ಅಂದರೆ ಕುಶಾನ ಸಂತತಿಯ ರಾಜರುಗಳ ಕಾಣಿಕೆ ಮೇಡ್ ಇಂಡಿಯನ್ ಕಲ್ಚರ್ ರಿಚ್, ಭಾರತದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿತು. ಅಷ್ಟೇ ಅಲ್ಲ, ದೇ ಸ್ಪ್ರೆಡ್ ದ ಕಲ್ಚರ್ ಆಫ್ ಇಂಡಿಯಾ ಇನ್ ಔಟ್ಸೈಡ್ ಇಂಡಿಯಾ. ಭಾರತದ ಹೊರಗೂ ಸಹಿತ ಭಾರತದ ಸಂಸ್ಕೃತಿಯನ್ನು ಅವರು ಪ್ರಚುರಪಡಿಸುವಲ್ಲಿ ತಮ್ಮ ಒಂದು ವಿಶೇಷ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳೇ. These are the references I have used for this PPT. Thank you.